ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ ಎಕ್ಸಾಮ್ ಡೇಟ್ ಅಕ್ಟೋಬರ್ 11ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಆದರೆ ಅರ್ಜಿ ಸಲ್ಲಿಕೆ ಇನ್ನೂ ಆರಂಭ ಆಗಿಲ್ಲ. ಯಾಕೆ ಆರಂಭ ಆಗಿಲ್ಲ ಅಂತಂದರೆ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನೂ ಅರ್ಜಿ ಆರಂಭ ಆಗಿಲ್ಲ. ಮತ್ತು ಅರ್ಜಿ ಸಲ್ಲಿಕೆ ಯಾವಾಗ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಉಚಿತವಾದಂಥ ಒಂದು ಸಬ್ಸ್ಕ್ರೈಬ್ ನನಗೆ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಆರಂಭ ಮಾಡ್ತೀನಿ. ನೋಡಿರಿ, ಕೆಸೆಟ್ 2026 ತುಂಬ ಮಹತ್ವವಾದಂಥ ಎಕ್ಸಾಮು. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗುತ್ತೆ, AP ನೋಟಿಫಿಕೇಷನ್ ಆಗುತ್ತೆ. ಆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆದಾಗ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದರೆ ಕಡ್ಡಾಯವಾಗಿ ನೀವು ಕೆಸೆಟ್ ಅಥವಾ ನೆಟ್ ಅಥವಾ PhD ಈ ಮೂರರಲ್ಲಿ ಒಂದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಅನಿವಾರ್ಯ. ನೆಟ್ ಇಂಗ್ಲೀಷ್ನಲ್ಲಿರುತ್ತೆ, ಕೆಲವರಿಗೆ ಅದು ಟಫ್ ಆಗುತ್ತೆ. PhD ಅಂತಕ್ಕಂಥದ್ದು 3-4 ವರ್ಷಗಳ ಶ್ರಮ, ದಿಢೀರಂತ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ಒಂದೇ ಒಂದು ಈಸಿ ವೇ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಕೆಸೆಟ್ 2026. ಅಂದರೆ 2025ರಲ್ಲಿ ಬರೆದಿರ್ತೀರಿ, ಒಂದು ಎರಡು ಅಂಕಗಳಲ್ಲಿ ಮಿಸ್ ಮಾಡ್ಕೊಂಡಿರ್ತೀರಿ. 1-2 ಅಂಕ ಅಂದರೆ ಅಲ್ಲಿ 1 ಅಂಕದಿಂದ ಅಂತೂ ಮಿಸ್ ಆಗಲ್ಲ, 2 ಅಂಕದಿಂದನೇ ಮಿಸ್ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ನೆಗೆಟಿವ್ ಇರಲ್ಲ, ಎಲ್ಲವೂ ಕೂಡ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದ್ರೆ ಅಲ್ಲಿ 1 ಅಂಕದಿಂದ ಮಿಸ್ ಆಗಲ್ಲ. ಕೆಸೆಟ್ 2 ಅಂಕದಿಂದ ಮಿಸ್ ಆಗುತ್ತೆ. ಸೊ ನೀವು 1 ಕ್ವಶನ್ಗೆ ಅಥವಾ 2 ಕ್ವಶನ್ಗೆ ಅಥವಾ 3 ಕ್ವಶನ್ಗೆ ಏನಾದರೂ ಕರೆಕ್ಟ್ ಹಾಕಿಬಿಟ್ಟಿದ್ರಿ ಅಂತಂದರೆ ಇವತ್ತಿಗೆ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತಿದ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀತಿದ್ರಿ. ಇರಲಿ, ಏನೋ ಒಂದು ಸಮಯ ಆ ರೀತಿ ಬಂದಿದೆ, ಆಗ ಕೆಸೆಟ್ ಕ್ಲಿಯರ್ ಆಗಿರಲಿಕ್ಕಿಲ್ಲ. ಬಟ್ ನಿಮ್ಮ ಎದುರಿಗಿರ್ತಕ್ಕಂಥದ್ದು ಕೆಸೆಟ್ 2026. ಈಗ ಆಲ್ರೆಡಿ ನೋಡಿ, ಯಾವತ್ತೂ ಈ ರೀತಿ ಒಂದು 8-10 ತಿಂಗಳು ಮುಂಚೆನೇ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರ್ತಕ್ಕಂಥ ವಿಚಾರಗಳು ನನಗಿನ್ನೂ ಸ್ಪಷ್ಟ ಇಲ್ಲ. ಆದರೆ ಕೆಸೆಟ್ ನೋಡಿರಿ, ಜನವರಿ ಫೆಬ್ರವರಿಯಲ್ಲೇ ಈ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. ಅಂದರೆ ಅಕ್ಟೋಬರ್ 11ಕ್ಕೆ ಅಂತೇಳಿ ಅವರು 2026 ಜನವರಿ ಕೊನೆಗೋ ಅಥವಾ ಫೆಬ್ರವರಿಯಲ್ಲೇ ಅನೌನ್ಸ್ ಮಾಡಿದ್ರು. ಹಂಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಯಾರು ಕಂಟಿನ್ಯೂ ಆಗಿ ಓದ್ಕೊಂಡಿದ್ರೆ 100 ಅಂದರೆ 100ಕ್ಕೆ 100 ನಿಮ್ಮದು ಕೆಸೆಟ್ ಕ್ಲಿಯರ್ ಆಗುತ್ತೆ. ಮತ್ತಿನ್ನೂ ನಾವು ಓದ್ದೇ ಇರೋರು ಹೆಂಗೆ ಕ್ಲಿಯರ್ ಆಗಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡ್ರಿ, ನಿಮ್ಮದು ಕೂಡ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಇನ್ನೂ ನಿಮ್ಗೆ ಅವಕಾಶ ಇರ್ತಕ್ಕಂಥದ್ದು ಜುಲೈ 15 ದಿನ ಇದೆ, ಆಗಸ್ಟ್ 1 ತಿಂಗಳು, ಸೆಪ್ಟೆಂಬರ್ 1 ತಿಂಗಳು. ಅಂದರೆ ನಿಮಗೆ ಸರಿಯಾಗಿ 2 ತಿಂಗಳ ಮೇಲೆ 25 ದಿನ, ಹೆಚ್ಚು ಕಡಿಮೆ 3 ತಿಂಗಳ ನಿಮಗೆ ಟೈಮ್ ಇದೆ ಕೆಸೆಟ್ಗೋಸ್ಕರ. ಈ ಕೆಸೆಟ್ ಎಕ್ಸಾಮ್ ಏನಿದೆ 85 ದಿನ ನಿಮಗೆ ಅವಕಾಶ ಇರತಕ್ಕಂಥದ್ದು. ಈ 85-86 ದಿನಗಳಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಮತ್ತು ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗುತ್ತೆ ಅಂದರೆ ಬಹುತೇಕ ಜುಲೈ ಎಂಡ್ಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿಯೇ ಈ ಒಂದು ನೋಟಿಫಿಕೇಷನ್ ಆಗುತ್ತೆ. ಯಾಕೆಂದರೆ ಆಗಸ್ಟ್ ಮೊದಲ ವಾರದಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಆಗಸ್ಟ್ ತಿಂಗಳು ಪೂರ್ತಿ ನೋಟಿಫಿಕೇಷನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕಲ್ವಾ. ಸೆಪ್ಟೆಂಬರ್ 1 ತಿಂಗಳು ಓದೋದಕ್ಕೆ ಟೈಮ್ ಸಿಕ್ಕರೆ ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಆಗುತ್ತೆ. ಎಷ್ಟೊತ್ತಿದ್ರು ಜುಲೈ ಎಂಡ್ಗೆ ಆಗ್ಬೋದು, ಆಗದೆ ಹೋದರೆ ಆಗಸ್ಟ್ ಮೊದಲ ವಾರದಲ್ಲಂತೂ 100ಕ್ಕೆ 100 ನೋಟಿಫಿಕೇಷನ್ ಆಗುತ್ತೆ. ಹಾಗಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಬಹುತೇಕ ನನಗನ್ಸಿದ ಮಟ್ಟಿಗೆ ಈ ಕೆಸೆಟ್ ಅಂತಕ್ಕಂಥ ಒಂದು ಎಕ್ಸಾಮನ್ನು ಅಂದರೆ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಸದ್ಯಕ್ಕೆ ಮಾಡಲಿಕ್ಕಿಲ್ಲ. ಒಂದು ವೇಳೆ ಮಾಡಿದ್ರೂ ಕೂಡ ಕೆಸೆಟ್ 2026ರಲ್ಲಿ ಪಾಸಾಗುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಮುಂದಿನ ತಿಂಗಳು ಅಥವಾ ಇನ್ನೊಂದು ತಿಂಗಳಲ್ಲೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಯ್ತು ಅಂತ ತಿಳ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ತಿಂಗಳ ಟೈಮ್ ಸಿಗುತ್ತೆ. ಅಷ್ಟೊತ್ತಿಗೆ ನೀವೇನಾದರೂ ಕೆಸೆಟ್ ಬರೆದಿದ್ರಿ ಅಂತಂದರೆ ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. ಬಂದಾಗ KAದವರು ಮತ್ತೊಮ್ಮೆ ನಿಮಗೆ ಕೆಸೆಟ್ ಪಾಸ್ ಆದಂಥವ್ರಿಗೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಇಷ್ಟು ನಿಖರವಾಗಿ ನಾನು ಹೆಂಗೆ ಹೇಳ್ತೀನಿ ಅಂತಂದರೆ 2021ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು. ಹಾಗೇನಾಯಿತು ಅಂತಂದರೆ ಈ 2021ರ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಡೇಟ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಅಂದರೆ ಏನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅಷ್ಟು ದಿನಗಳು ಮುಗಿದೋದ ನಂತರ ನನಗೆ ನೆನಪಿರೋ ಪೈಕಿ 2021 ನವಂಬರ್ 2 ಅನಿಸುತ್ತೆ, ಇರಲಿ ಬಿಡ್ರಿ, ಹೆಚ್ಚು ಕಡಿಮೆ ಅನ್ಕೊಳ್ರಿ, ಏನು ಡೇಟ್ ಏನು ಎಕ್ಸಾಮ್ ಕೇಳ್ತಾರನ ಅದನ್ನು. 2021 ನವಂಬರ್ 2ನೇ ತಾರೀಕಿಗೆ ಕೆಸೆಟ್ ರಿಸಲ್ಟ್ ಬಂದಂಗೆ ಆಯಿತು. ನನಗೇನೋ ಡೇಟ್ ನೆನಪು ಅಂತ ಅನಿಸ್ತಾ ಇದೆ. ಆಗೇನಾಯಿತು ಅಂತಂದರೆ KAದವರು ಮತ್ತೊಮ್ಮೆ ಅವಕಾಶ ಕೊಟ್ಟರು. ಏನಕ್ಕೆ ಅಂತಂದರೆ 2021 ನವಂಬರ್ 2ರಂದು ಕೆಸೆಟ್ ರಿಸಲ್ಟ್ ಬಂದಿದ್ದಕ್ಕೋಸ್ಕರ ಯಾರೆಲ್ಲ ಇನ್ನೂ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಯಸ್ತೀರಿ ಈ ವರ್ಷ, ಅಂದರೆ 2021ರಲ್ಲಿ ಕೆಸೆಟ್ ಪಾಸಾದವರು ಅರ್ಜಿ ಸಲ್ಲಿಸೋದಕ್ಕೆ ಬಯಸಿದರೆ ನೀವು ಅರ್ಜಿಯನ್ನು ಸಲ್ಲಿಸ್ರಿ ಅಂತೇಳಿ 7-8 ದಿನ ಟೈಮ್ ಕೊಟ್ಟಿದ್ದರು. ಸೊ ಅದೇ ರೀತಿಯಾಗಿ ಇಲ್ಲಿ ಅವಕಾಶ ಸಿಗ್ಬೋದು. ಅಂದರೆ
ನಿಮಗೆ ಗೊಂದಲ ಇರುತ್ತೆ 2026 ಕೆಸೆಟ್ ಬರೆಯುವಂಥವ್ರಿಗೆ ಏನಂದರೆ ಈಗ ಏನಾದರೂ ಮುಂದಿನ ತಿಂಗಳು ನೋಟಿಫಿಕೇಶನ್ ಆಗಿಬಿಟ್ರೆ ನಮ್ಗೆ ಅವಕಾಶ ಮಿಸ್ ಆಗುತ್ತೆ ಏನೋ ಈಗೆಲ್ಲ ಅನ್ಕೊಂತಿರ್ತೀರಿ. ನನಗನ್ಸಿದ ಮಟ್ಟಿಗೆ ಎರಡೂ ಎಕ್ಸಾಮ್ನ ಒಂದೇ ಸಮಯಕ್ಕೆ ನೋಟಿಫಿಕೇಶನ್ ಮಾಡಿ ಒಂದೇ ಸಮಯಕ್ಕೆ ಎಕ್ಸಾಮ್ ಇಟ್ಟು ಹಾಗೆಲ್ಲ ಗೊಂದಲ ಮಾಡಲಿಕ್ಕಿಲ್ಲ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಂತ ನನ್ನ ಭಾವನೆ, ನನಗೆ ಒಪ್ಪಿದೆ. ಇದು ಕೆಸೆಟ್ ಮುಗಿದ ನಂತರವೇ AP ನೋಟಿಫಿಕೇಶನ್ ಆಗ್ಬೋದಂತ. ಒಂದು ವೇಳೆ ಅಷ್ಟರೊಳಗೆ ನೋಟಿಫಿಕೇಶನ್ ಆದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಬಹುತೇಕ 26 ಕೆಸೆಟ್ನಲ್ಲಿ ಎಕ್ಸಾಮ್ ಕ್ಲಿಯರ್ ಆತಂದರೆ ನಿಮಗೆ ಚಾನ್ಸ್ ಸಿಗುತ್ತೆ. ಮತ್ತು ನೀವೇನು ಮಾಡಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ದು ಮತ್ತು ಕೆಸೆಟ್ದು ಸಿಲೆಬಸ್ ಎರಡು ಸೇಮ್ ಇದೆ. ನಿಮ್ಮದು ಒಂದು ದೊಡ್ಡ ಅದೃಷ್ಟ ಏನಂತಂದರೆ ಕೆಸೆಟ್ದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಎರಡು ಸೇಮ್ ಇದೆ. ನೀವು 3 ತಿಂಗಳ ಕೆಸೆಟ್ಗೆ ಓದಿರಿ ಅಂತಂದರೆ ಅದರ ಅರ್ಥ ನೀವು ಇಂಡೈರೆಕ್ಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಓದಿದಿರಿ ಅಂತಲೇ ಅರ್ಥ. ಯಾಕಂದರೆ ನೀವು ಪುನಃ ಅದನ್ನೇ ಬರಿತೀರಿ, ಅಲ್ಲಿನೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೂ ಕೂಡ ಅದನ್ನೇ ಬರಿತೀರಿ. ಸೊ ಆ ಕಾರಣಕ್ಕೋಸ್ಕರ ನೀವು ಯಾರೆಲ್ಲ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ಗೋಸ್ಕರ ರೆಡಿ ಆಗ್ತಿದ್ರಿ ಬಟ್ ಕೆಸೆಟ್ ಆಗಿಲ್ವೋ ಅಂಥವ್ರು ಕೆಸೆಟ್ಗೆ ಓದ್ತಾ ಹೋಗಿ. ಸಿಲೆಬಸ್ ಏನಿದೆ ಅದನ್ನು ತೊಗೊಳ್ರಿ, ಅದ್ರ ಪ್ರಕಾರ ಓದ್ತಾ ಹೋಗಿ. ಕೆಸೆಟ್ ಕ್ಲಿಯರ್ ಆಯಿತು ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ನು ಕ್ಲಿಯರ್ ಆದಂಗೆ. ಯಾಕಂದರೆ ಅದೇ ಸಿಲೆಬಸ್ ಐತಿ, ನೀವು ಕಂಟಿನ್ಯೂ ಓದ್ತಾ ಇದ್ರಿ, ಮತ್ತೆ ಒಂದು 2-3 ತಿಂಗಳು ಟೈಮ್ ಸಿಗುತ್ತೆ, ಬರೀತೀರಿ, ಸೇಮ್ ಸಿಲೆಬಸ್ ಸೇಮ್ ಸಬ್ಜೆಕ್ಟೇ. ಸೊ ಮತ್ತಿಷ್ಟೆಲ್ಲ ಅನುಕೂಲ ಇರುವಾಗ ನೀವು ಒಂದು 4-5 ತಿಂಗಳು ಕಂಟಿನ್ಯೂ ಅದನ್ನೇ ಓದ್ತೀರಿ ಅಂತಂದಮೇಲೆ ನಿಮ್ಗೆ ಅಲ್ಲಿ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ನಾನು ಫೈನಲ್ ಆಗಿ ಹೇಳೋದೇನು, ಅರ್ಜಿ ಸಲ್ಲಿಕೆ ಬಹುತೇಕ ಆಗಸ್ಟ್ ಮೊದಲ ವಾರದಲ್ಲಿ ಆರಂಭ ಆಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರಿ ಕೆಸೆಟ್ ಆಗದೇ ಇರೋರು ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಚೆನ್ನಾಗಿ ಓದ್ರಿ. ಮತ್ತು ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅನ್ನೋಂಥದ್ದನ್ನು ನಾವು ವಿಚಾರ ಮಾಡೋದಾದರೆ, ಈಗ ಇದವ್ರು ನೋಡ್ರಿ, ಸಿವಿಲ್ PC, DR, KSRP, KSISF, VAO, ಹಾಗೆಯೇ ಕ್ರೈಸ್ ಶಾಲೆಗಳೇನಿದಾವೆ ವಸತಿ ಶಾಲೆಗಳು, ಆ ವಸತಿ ಶಾಲೆಗಳಲ್ಲಿ ಈಗ ಶಿಕ್ಷಕರ ನೇಮಕಾತಿ ಇಷ್ಟೆಲ್ಲ ಎಕ್ಸಾಮ್ ಡೇಟನ್ನು ಬಿಟ್ಕೊಂಡು ಇಷ್ಟೆಲ್ಲ ನೋಟಿಫಿಕೇಷನ್ ಇಟ್ಕೊಂಡು ಅದರ ನಡುವೆ ಮತ್ತು ಈಗ ಕೆಸೆಟ್ ನೋಟಿಫಿಕೇಷನ್ ಕೂಡ ಮಾಡಬೇಕು ಅವರು. ಇಷ್ಟೆಲ್ಲ ಎಕ್ಸಾಮ್ ಡೇಟಿಗೆ ಆಲ್ರೆಡಿ ಅನೌನ್ಸ್ ಆಗಿಬಿಟ್ಟದು. ಇದರ ನಡುವೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಡೇಟ್ನ ಇದರ ಮಧ್ಯದಲ್ಲಿ ತಂದು ಗೊಂದಲ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಅಧಿಕೃತ ಕೇಳಿದವರೇ ನನಗೆ ಹೇಳ್ಯಾರಂತ ನಾನು ಹೇಳಲ್ಲ. ನಾನು ಒಂದಷ್ಟು ಊಹೆ ಮಾಡ್ಬೋದಲ್ವಾ, ಶೈಕ್ಷಣಿಕ ವಲಯದಲ್ಲಿ ಏನೆಲ್ಲ ಚರ್ಚೆ ಆಗ್ತಾಯಿದೆ, ಯಾವೆಲ್ಲ ಎಕ್ಸಾಮ್ ಇದೆ, ಯಾವೆಲ್ಲ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ, ನೋಟಿಫಿಕೇಷನ್ ಯಾವಾಗಿದೆ, ಇದೆಲ್ಲನೂ ನಾನು ಅನಲೈಸ್ ಮಾಡಿಕೊಂಡು ಇಂಥ ನೋಟಿಫಿಕೇಷನ್ ಇಂಥ ಟೈಮ್ಗೆ ಆಗ್ಬೋದು, ಇಂಥ ನೋಟಿಫಿಕೇಷನ್ ಟೈಮ್ನಲ್ಲಿ ನೋಡಿ ಈಗ ಎಷ್ಟೊಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಕೇಳಿದವರು ಮಾಡಿದಾರಲ್ವ, ಸಿವಿಲ್, DR, KSRP, KSISF, VAO ಮತ್ತು ಕ್ರೈಸ್ ಇಷ್ಟೆಲ್ಲ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ. ಆಗಸ್ಟ್ 2ಕ್ಕೆ PC ಐತಿ, ಸೆಪ್ಟೆಂಬರ್ 6ಕ್ಕೆ ಐತಿ, ಸೆಪ್ಟೆಂಬರ್ 6ಕ್ಕೆ ಎಕ್ಸಾಮ್ ಐತಿ, ಮತ್ತು ಸೆಪ್ಟೆಂಬರ್ 20ಕ್ಕೆ ಐತಿ, ಮತ್ತು VA ಐತಿ, ಮತ್ತು ಇಷ್ಟೆಲ್ಲ ಇಟ್ಕೊಂಡು ಇದರ ಮಧ್ಯದಲ್ಲಿ ನೋಟಿಫಿಕೇಷನ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿ ಕೆಸೆಟ್ದು ಮಾಡಿ. ಸೊ ನನಗೆ ಹೋಪ್ ಇದೆ 2026 ಕೆಸೆಟ್ ಬರೆಯುವಂಥವ್ರಿಗೆ ಮತ್ತು ಬರೆಯುವಂಥವ್ರಿಗೆಲ್ಲ ಬರೆದು ಪಾಸ್ ಆಗೋಂಥವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಆನಂತರ ನೀವು ಓದೋದು, ಹುದ್ದೆಯನ್ನು ಪಡ್ಕೊಳ್ಳೋದು ಅದು ನಿಮ್ಮ ಶ್ರಮದ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನೆಲ್ಲ ನೀವು ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.